ನೋಡಿ ಅವಾಗ ವಿಸಿಲ್ ಹೋಗಿ ಬಾಯಿ ತೆಗ್ದಿದ್ದೀನಿ. 5 ವಿಸಿಲ್ ಆಗಿದೆ. ನಮಗೆ ನೀರು ಬೇಡ ಅಂದರೆ ಅದನ್ನು ಹಂಗೆ ಇಮ್ಮರಿಸ್ಕೋಬೋದು. ಇಮ್ಮರಿಸ್ಕೊಂಡ್ರೆ ಅದು ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಬೇಕು ಅನ್ನಕ್ಕೆ ಸ್ವಲ್ಪ ಗೊಜ್ಜು ಥರ ಕಲಿಸ್ಕೋಬೇಕು ಅಂದರೆ ನೋಡಿ ಈ ಥರ ಇದ್ದರೆ ಕಲಿಸ್ಕೋಬೋದು. ನಾನೊಂದು ಸ್ವಲ್ಪ ಇಮ್ಮರಿಸ್ತಾ ಇದ್ದೀನಿ. ಇದರದ್ದು ಇದು ಮುಗಿದು ಇದು ಇವಾಗ ಹಿಂಗೆ ತಿನ್ಬೋದು. ತುಂಬ ಚೆನ್ನಾಗಿ ಬೆಂದಿದೆ ಎಲ್ಲ ಮಟನ್ನು. ಇಲ್ಲಿ ಫಿಶ್ ಫ್ರೈ ಒಂದು ಅರ್ಧ ಕೆ.ಜಿ ಬಾಂಗಡ ಫಿಶ್, ಇದು ಬಾಂಗಡ ಫಿಶ್ ತೊಗೊಂಡಿದ್ದೀನಿ. ಅರ್ಧ ಕೆ.ಜಿಗೆ 5 ಪೀಸ್ ಬಂದಿದೆ. ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಆಗಿ ಕಲಿಸಿ ಇಟ್ಟಿದ್ದೀನಿ ಅಂದರೆ 2 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಮೆಣಸಿನ ಪುಡಿ, 2 ಸ್ಪೂನ್ ಕಾರ್ನ್ಫ್ಲೋರು, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ಕಲಸಿ, ಲಿಂಬೆಹಣ್ಣು ಅರ್ಧ ಹೋಳು ಲಿಂಬೆಹಣ್ಣು ಪೂರ್ತಿ ಹಿಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ಹುಣಸೆ ರಸ 2 ಸ್ಪೂನಷ್ಟು ಹುಣಸೆ ರಸ ಅದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕಲಸಿ ಎಲ್ಲ ಇದಕ್ಕೆಲ್ಲ ಹಚ್ಚಿ ಇಟ್ಟಿದ್ದೀನಿ. ಇದನ್ನು ಈಗ ಶಾಲೋ ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ ಮಾಡಿಕೊಂಡು ತಿಂದರೆ ಈಗ ಬೇಳೆ ಸಾರು ಜೊತೆಯಲ್ಲಿ ಇಲ್ಲ ಯಾವ್ದು ರಸಮ್ ಜೊತೆಯಲ್ಲಿ ನೆಂಚ್ಕೊಳಗೆ ಸೈಡಲ್ಲಿ ಇಲ್ಲ ಹಂಗೆ ತಿನ್ಬೋದು. ಒಂದು ಸ್ವಲ್ಪ ಲಿಂಬೆಹಣ್ಣು, ಒಂದು ಸೈಡಲ್ಲಿ ಒಂಚೂರು ಈರುಳ್ಳಿ, ಸೌತೆಕಾಯಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ಮಾಡಿಕೊಂಡು ತಿನ್ನಿ. ಇದನ್ನು ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ ಮಾಡೋದು ತೋರಿಸ್ತೀನಿ. ಈಗ ಇದು ಎಣ್ಣೆ ಕಾದಿದೆ. ಈಗ ಫಿಶ್ ಹಾಕ್ತಾಯಿದ್ದೀನಿ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುವಾಗ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಿಸ್ಕೊಂಡು ಚಪಾತಿ ಇದ್ರ ಅನ್ನ ರಸಮನ್ನ ಬೇಳೆ ಸಾರು ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ಫ್ರೈ ರೆಡಿ. ಮಾಡ್ಕೊಂಡು ತಿನ್ನಿ. ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.